त्रिवेणी स्तोत्रम्। मुक्तामयालङ्कृतमुद्रवेणी भक्ताभयत्राणसुबद्धवेणी मत्तालिगुञ्जन्मकरन्दवेणी श्रीमत्प्रयागे जयति त्रिवेणी। लोकत्रयैश्वर्यनिदानवेणी तापत्रयोच्चाटनबद्धवेणी धर्मार्थकामाकलनैकवेणी श्रीमत्प्रयागे जयति त्रिवेणी। मुक्ताङ्गनामोहनसिद्धवेणी भक्तान्तरानन्दसुबोधवेणी वृत्यन्तरोद्वेगविवेकवेणी श्रीमत्प्रयागे जयति त्रिवेणी। दुग्धोदधिस्फूर्जसुभद्रवेणी नीलाभ्रशोभाललिता च वेणी स्वर्णप्रभाभासुरमध्यवेणी श्रीमत्प्रयागे जयति त्रिवेणी। विश्वेश्वरोत्तुङ्गकपर्दिवेणी विरिञ्चि विष्णुप्रणतैकवेणी त्रयी पुराणासुरसार्धवेणी श्रीमत्प्रयागे जयति त्रिवेणी। माङ्गल्यसम्पत्तिसमृद्धवेणी मात्रान्तरन्यस्तनिदानवेणी परम्परापातकहारिवेणी श्रीमत्प्रयागे जयति त्रिवेणी। निमज्जदुन्मज्जमनुष्यवेणी त्रयोदयो भाग्यविवेकवेणी विमुक्तजन्मा विभवैकवेणी श्रीमत्प्रयागे जयति त्रिवेणी। सौन्दर्यवेणी सुरसार्धवेणी माधुर्यवेणी महनीयवेणी रत्नैकवेणी रमणीयवेणी श्रीमत्प्रयागे जयति त्रिवेणी। सारस्वताकारविघातवेणी कालिन्दकन्यामयलक्ष्यवेणी भागीरथीरूपमहेशवेणी श्रीमत्प्रयागे जयति त्रिवेणी। श्रीमद्भवानी भवनैकवेणी लक्ष्मी सरस्वत्यभिमानवेणी माता त्रिवेणी त्रयीरत्नवेणी श्रीमत्प्रयागे जयति त्रिवेणी। त्रिवेणी दशकं स्तोत्रं प्रातर्नित्यं पठेन्नरः तस्य वेणी प्रसन्ना स्यात् विष्णुलोकं स गच्छति। इति श्रीमच्छङ्कराचार्यविरचितं त्रिवेणी स्तोत्रं सम्पूर्णम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमहर्निशम् अनेकदं तं भक्तानां एकदन्तमुपास्महे।
ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ತಸ್ಮಾತ್ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶ್ವಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತ ಪ್ರಣಶ್ಯತಿ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ ರಾಜವಿದ್ಯಾ ರಾಜಗುಹ್ಯ ಯೋಗದ ಅಂತ್ಯಕ್ಕೆ ಬಂದು ಪರಮಾತ್ಮನ ಅಂತಃಪುರದ ಅಂತರಂಗದ ರಚನೆಗಳೊಂದಿಗೆ ವಿಶ್ವಾತ್ಮನಾಗಿ ಹೇಗೆ ಪ್ರಕಾಶಮಾನನಾಗಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುತ್ತಾ ಮಾನವ ಲೋಕಕ್ಕೆ ಪರಮಾತ್ಮನು ಯಾವ ರೀತಿಯಲ್ಲಿ ಸಂಬಂಧಗಳನ್ನು ಹೊಂದಿದ್ದಾನೆ, ಸಂಪರ್ಕವನ್ನು ಏರ್ಪಡಿಸಿಕೊಳ್ಳಬಹುದು ಎಂಬ ವಿಷಯಗಳನ್ನು ವಿಶದೀಕರಿಸುತ್ತಾ ಅಪಿ ಚೇತ್ ಸುದೂರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. 9ನೇ ರಾಜವಿದ್ಯಾ ರಾಜಗುಹ್ಯ ಯೋಗ ಅಧ್ಯಾಯ 30ನೇ ಶ್ಲೋಕ. ಅತ್ಯಂತ ದುರಾಚಾರಿಯಾಗಿದ್ದರೂ ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಅವನು ಸಾಧುವೆಂದೇ ತಿಳಿಯತಕ್ಕದ್ದು. ಏಕೆಂದರೆ ಅವನು ನಿಶ್ಚಯ ಬುದ್ಧಿಯುಳ್ಳವನಾಗಿರುತ್ತಾನೆ. ದುರಾಚಾರ ಎಂಬುದು ಪ್ರತಿ ವ್ಯಕ್ತಿಯ ಕಾಯ ವಾಚ ಮನಸ ನಡೆಯುವಂತಹ ಕ್ರಿಯೆಗಳು. ಯಾವ ವ್ಯಕ್ತಿಯು ಕ್ರಿಯಾಶೀಲನಾಗಿದ್ದಾಗಿಯೂ ಈ ಪ್ರಪಂಚದಲ್ಲಿ ತನ್ನ ಇಂದ್ರಿಯಗಳೊಡನೆ ಮನಸ್ಸಿನಿಂದ ವ್ಯವಹರಿಸುತ್ತಾ ವಿಷಯಗಳಲ್ಲಿ ತಲ್ಲೀನನಾಗಿ ಈ ಪ್ರಕೃತಿ ವಿಷಯಗಳಿಂದ ಆಕರ್ಷಿತನಾಗಿ ತನ್ನ ದೇಹವೆಂಬ ಪ್ರಕೃತಿಯನ್ನು ಸಂಸಾರವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಒಂದು ವೇಳೆ ಸದಾಚಾರನಾಗದಿದ್ದಾಗ್ಯೂ, ಅಂದರೆ ಅರ್ಥ ದುರಾಚಾರನಾದಾಗ್ಯೂ, ಅಂಥವನನ್ನು ನಿಶ್ಚಯವಾದ ಬುದ್ಧಿಯಿಂದ ನನ್ನಲ್ಲಿ ಭಕ್ತಿ ಮಾಡುವನಂಥವನಾದರೆ ಮನಸ್ಸು ಇಂದ್ರಿಯ ವಿಷಯಗಳ ವಿಷಯದಲ್ಲಿ ದುರಾಚಾರನಾಗಿರುವಂಥವನು ಬುದ್ಧಿಯಿಂದ ಪರಮಾತ್ಮನನ್ನು ಸರ್ವದಾ ಸ್ಮರಣೆ ಮಾಡುತ್ತಿರುವಂಥವನಾದರೆ ಒಂದು ವೇಳೆ ಅವನ ಆಚಾರಗಳು ದುರಾಚಾರವಾಗಿ ಪರಿಣಮಿಸಿದರು ಬುದ್ಧಿಯು ನಿಶ್ಚಯವಾಗಿ ನನ್ನಲ್ಲಿ ಇರುತ್ತದೆಯಾದ್ದರಿಂದ ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸುವವನಾಗಿರುತ್ತಾನೆ. ಜೋರಾಗಿ ಭಜಿಸಬೇಕೆಂಬುದಾಗಿ ಅರ್ಥವಲ್ಲ. ಅಂತರಂಗದಲ್ಲಿ ಬುದ್ಧಿಯಿಂದಲೇ ಪರಮಾತ್ಮನೊಡನೆ ಸಂಪರ್ಕವನ್ನು ಹೊಂದಿ ಸದಾ ಅವನನ್ನೇ ಸ್ಮರಿಸುತ್ತಾ ಅವನ ಭಜನೆಯಲ್ಲಿಯೇ ತೊಡಗಿರುತ್ತಾನೆ ಎಂಬರ್ಥ. ಅಂತಹ ವ್ಯಕ್ತಿಯು ಮೇಲ್ನೋಟಕ್ಕೆ ಕಾಣುವಾಗ ಕ್ರಿಯಾಶೀಲನಾಗಿ ಮನಸ್ಸು ಇಂದ್ರಿಯ ವಿಷಯಗಳಲ್ಲಿ ತಲ್ಲೀನನಾಗಿ ದುರಾಚಾರಿ ಆದಾಗ್ಯೂ ಒಳಗಡೆಯ ಮನಸ್ಸು ಎಂಬುದನ್ನು ದಾಟಿ ಬುದ್ಧಿಯಿಂದ ಸಂಪರ್ಕವನ್ನು ಪರಮಾತ್ಮನಲ್ಲಿಟ್ಟುಕೊಂಡು ಸರ್ವದಾ ಕಾಲವೂ ಭಜಿಸುತ್ತಿರುತ್ತಾನೆ. ಇದು ಹೇಗೆ ಸಾಧ್ಯ?
ಸಾಮಾನ್ಯವಾಗಿ ನಾವು ಈಗಿನ ಕಾಲದಲ್ಲಿ ಒಂದು ಮೋಟಾರ್ ವಾಹನವನ್ನು ಓಡಿಸುತ್ತಾ ಚಾಲಕನಾಗಿ ಕುಳಿತಿರುತ್ತೇವೆ ಎಂದಿಟ್ಟುಕೊಳ್ಳಿ. ಅಂತಹ ಸಮಯದಲ್ಲಿ ಕಣ್ಣುಗಳು ರಸ್ತೆಯ ಮೇಲಿದ್ದು, ಅಕ್ಕಪಕ್ಕ ಬರುವ ವಾಹನಗಳ ಮೇಲಿದ್ದು, ಕೈಕಾಲುಗಳು ಸ್ವಯಂ ತಾನಾಗಿ ಚಾಲನೆಯನ್ನು ನಡೆಸುತ್ತಿರುವಾಗಲೂ ಅವನ ಮನಸ್ಸು ಸದಾಕಾಲವೂ ಇಂದ್ರಿಯ ವಿಷಯಗಳೊಡನೆ ಇದ್ದಾಗ್ಯೂ ಬುದ್ಧಿ ಮಾತ್ರ ಪರಮಾತ್ಮನ ಭಜನೆಯನ್ನು, ನಾಮವನ್ನು, ನಾಮ ಸಂಕೀರ್ತನೆಯನ್ನು ಮಾಡುತ್ತಲಿದ್ದರೆ ಬುದ್ಧಿಗೆ ಅನೇಕ ವಿಧವಾದಂತಹ ಶಾಖೆಗಳಿವೆ, ಕವಲುಗಳಿವೆ ಎಂಬುದಾಗಿ 2ನೇ ಅಧ್ಯಾಯದಲ್ಲಿಯೇ ಪರಮಾತ್ಮನು ತಿಳಿಸಿರುತ್ತಾನೆ. ಬಹುಶಾಖಾಹಿ ಅನಂತಾಶ್ಚ ಎಂಬುದಾಗಿ. ಹಾಗಾಗಿ ಬುದ್ಧಿಯ ಒಂದು ಕವಲು ಪರಮಾತ್ಮನಲ್ಲಿ ಸ್ಥಿರವಾಗಿ ನಿಶ್ಚಯವಾಗಿ ಭಜನೆ ಮಾಡುತ್ತಾ ಸ್ಮರಣೆ ಮಾಡುತ್ತಾ ಇದ್ದು ಬಿಟ್ಟರೆ ಲೋಕದ ದೃಷ್ಟಿಯಿಂದ ಅವನು ಬಾಹ್ಯ ಪ್ರಪಂಚದಲ್ಲಿ ವಾಹನವನ್ನು ಚಲಿಸುತ್ತಿದ್ದಾಗಲೇ ಆಗಲಿ ಯಾವುದಾದರೂ ಅವಘಡಗಳು ಜರುಗಿತು ಎಂದಿಟ್ಟುಕೊಂಡರೂ ಅಂತಹ ಸಮಯದಲ್ಲಿಯೂ ಅವನ ನಿಶ್ಚಲ ಭಕ್ತಿ ಅವನನ್ನು ಕಾಪಾಡುತ್ತದೆ ಎಂಬುದಾಗಿ ಪರಮಾತ್ಮನು ಅಭಯವಾಕ್ಯವನ್ನು ಕೊಡುತ್ತಿದ್ದಾನೆ. ಎಂದರೆ ಲೋಕದಲ್ಲಿ ಎಲ್ಲರೂ ಕಾಣುವಂತೆ ಅವನು ದುರಾಚಾರಿಯೇ ಆಗಿದ್ದಿರಬಹುದು, ಆದರೆ ನಿಶ್ಚಯವಾದ ಬುದ್ಧಿಯಿಂದ ಅಂತರಂಗದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಭಜನೆಯನ್ನು ಮಾಡುವಂಥವನಾದ್ದರಿಂದ ಅವನಿಗೆ ನನ್ನ ರಕ್ಷಣೆಯು ಇದ್ದೇ ಇರುತ್ತದೆ ಮತ್ತು ಅವನು ಸಾಧು ಎಂದೇ ತಿಳಿದುಕೊಳ್ಳಬೇಕು. ಒಂದು ವೇಳೆ ಬಾಹ್ಯದಲ್ಲಿಯೂ ಅವನು ಪರಮಾತ್ಮನ ಭಕ್ತನಾಗಿಯೇ ತೋರ್ಪಡಿಸಿಕೊಂಡರೆ ಅನನ್ಯ ಭಕ್ತಿಯಿಂದ ನಿಶ್ಚಲವಾದ ಬುದ್ಧಿಯಿಂದ ಮನಸ್ಸು ಇಂದ್ರಿಯಗಳು ವಿಷಯಗಳು ಪರಮಾತ್ಮನೆಡೆಗೆ ಹೋಗುತ್ತಿದ್ದರೆ, ವಿಷಯಗಳು ಪರಮಾತ್ಮನೆಡೆಗೆ ಹೋಗುವುದು ಯಾವಾಗ? ದೇವಾಲಯದಲ್ಲಿಯೋ, ದೇವಮಂದಿರದಲ್ಲಿಯೋ, ಸಾಧು ಸತ್ಪುರುಷರ ಸಂಘದಲ್ಲಿಯೋ, ಕ್ರಿಯಾಶೀಲನಾಗಿರುವಾಗ ಕಾಯ ವಾಚ ಮನಸ ದೇವ ಮಂದಿರದ ಕಾರ್ಯಗಳನ್ನಾಗಲಿ ದೇವಾಲಯದ ಕಾರ್ಯಗಳನ್ನಾಗಲಿ ಮಾಡುತ್ತಿರುತ್ತೆ. ಆದ್ದರಿಂದ ವಾಚ ಮಂತ್ರಗಳನ್ನು ಹೇಳುವುದರಿಂದ, ಅವನ ನಾಮ ಸ್ಮರಣೆಯನ್ನು ಮಾಡುವುದರಿಂದ, ಹೀಗೆ ಅಂತರಂಗದಲ್ಲಿಯೂ ಬುದ್ಧಿಯು ನಿಶ್ಚಲವಾಗಿ ಪರಮಾತ್ಮನನ್ನು ಭಜಿಸುತ್ತಿರುವಾಗ ಬಾಹ್ಯದ ಕಾಯ ವಾಚ ಮನಸ್ಸುಗಳು ಸದಾಚಾರ ಸಂಪನ್ನನಾಗಿಯೇ ಇದ್ದು ಬಿಟ್ಟರೆ ಅದು ಶತಸಿದ್ಧ ಪರಮಾತ್ಮನ ಭಕ್ತನೆಂಬುದಕ್ಕೆ ಮತ್ತು ಅವನು ಸಾಧು ಎಂದು ತಿಳಿದುಕೊಳ್ಳುವುದಕ್ಕೆ. ಪರಮಾತ್ಮನು ಇಲ್ಲಿ ಹೇಳುತ್ತಿರುವುದು ಉದ್ದೇಶಪೂರ್ವಕವಾಗಿಯೇ ಅವನು ದುರಾಚಾರಿಯಾಗಿದ್ದರೆ, ದುರಾಚಾರವೆಂದರೆ ಮನಸ್ಸು ಇಂದ್ರಿಯ ವಿಷಯಗಳಲ್ಲಿ ನಡೆಯುವ ಕ್ರಿಯೆ, ಬುದ್ಧಿ ಮಾತ್ರ ಪರಮಾತ್ಮನಲ್ಲಿ ಸ್ಥಿರವಾಗಿ ನಿಂತಿರುತ್ತದೆ. ಭಜನೆಯನ್ನು ಮಾಡುತ್ತಿರುವವನಾಗುತ್ತಾನೆ, ಸ್ಮರಣೆಯನ್ನು ಆಗುತ್ತಾನೆ, ರೂಪ ಧ್ಯಾನಗಳನ್ನು ಮಾಡುತ್ತಿರುವವನಾಗುತ್ತಾನೆ. ಅಂತಹ ಸಮಯದಲ್ಲಿಯೂ ಪ್ರತಿಯೊಬ್ಬ ಮನುಷ್ಯನ ಬುದ್ಧಿಗೆ ಅಂತಹ ಶಕ್ತಿಯುಂಟು. ಹಲವು 10 ಕಡೆಗಳಲ್ಲಿ ಏಕಕಾಲದಲ್ಲಿ ಅವಧಾನದಿಂದ ಕಾರ್ಯಶೀಲವಾಗಿರುತ್ತದೆ. ಶತಾವಧಾನಿ ಅಷ್ಟಾವಧಾನಿ ಎಂಬುದನ್ನು ನಾವು ಕೇಳಿದ್ದೇವೆ. ಅದೇ ರೀತಿಯಲ್ಲಿಯೇ ಬುದ್ಧಿಯು ಪರಮಾತ್ಮನಲ್ಲಿ ಸ್ಥಿರವಾಗಿದ್ದಾಗ ಅಂತಹ ವ್ಯಕ್ತಿಯು ಬಾಹ್ಯದಿಂದ ದುರಾಚಾರಿಯಾಗಿ ಕಂಡರೂ ಅವನನ್ನು ಎಲ್ಲರೂ ಸಾಧುವೆಂದೇ ತಿಳಿದುಕೊಳ್ಳಬೇಕು. ಕಣ್ಣಿಗೆ ಕಾಣಿಸದೇ ಇರುವಾಗ ಸಾಧುವೆಂದು ಹೇಗೆ ತಿಳಿದುಕೊಳ್ಳುವುದು? ಅದು ಜನಗಳು ತಿಳಿಯದೇ ಹೋಗಲಿ, ಪರಮಾತ್ಮನು ಅವನ ಭಕ್ತನನ್ನು ಅವನು ಕಾಪಾಡಿಯೇ ಕಾಪಾಡುತ್ತಾನೆ ಎಂಬುದನ್ನು ಅವನ ನಿಶ್ಚಯವಾದ ಬುದ್ಧಿಯಿಂದಲೇ ತಿಳಿದುಕೊಳ್ಳಬಹುದು. ಅಂತಹವನಿಗೂ ದುರಾಚಾರಿಯಾಗಿ ಪ್ರಪಂಚದಲ್ಲಿ ಕಾಣಿಸುತ್ತಿರುವವನಿಗೂ ನನ್ನ ರಕ್ಷಣೆ ಇರುತ್ತದೆ ಎಂಬ ಪರಮಾತ್ಮನ ಮಾತುಗಳು ಅವನನ್ನು ಸಾಧು ಎಂದು ತಿಳಿದುಕೊಳ್ಳಬೇಕು ಎಂಬುದಾಗಿ ತಿಳಿಸುತ್ತದೆ.
ಯಾಕೆ? ಕಾರಣವೇನೆಂದರೆ ಪರಮಾತ್ಮನು ಕೊಡುವುದು ನಿಶ್ಚಯ ಬುದ್ಧಿಯುಳ್ಳವನಾಗಿರುತ್ತಾನೆ. ನಿಶ್ಚಯ ಬುದ್ಧಿಯು ಪರಮಾತ್ಮನಲ್ಲಿರುತ್ತದೆ, ಪರಮಾತ್ಮನ ಸಂಪರ್ಕದಲ್ಲಿರುತ್ತದೆ. ಹಾಗಾಗಿ ಬುದ್ಧಿ ಪರಮಾತ್ಮನೊಡನೆ ಸಂಪರ್ಕವನ್ನು ಹೊಂದಿದರೆ ಅಂತಹ ವ್ಯಕ್ತಿಯು ಪ್ರಪಂಚದಲ್ಲಿ ಯಾವ ಯಾವ ಕರ್ಮಗಳನ್ನು ಮಾಡುತ್ತಾ ದುರಾಚಾರವೇ ಒಂದು ವೇಳೆ ಆಗಿಬಿಟ್ಟರೂ ಅಜಾಮಿಳನಂತೆ ಅವನನ್ನು ಪರಮಾತ್ಮನು ಕಾಪಾಡಿಯೇ ಕಾಪಾಡುತ್ತಾನೆ. ಅವನು ಅನನ್ಯ ಭಕ್ತಿಯನ್ನು ನನ್ನಲ್ಲಿ ನಿಶ್ಚಲ ಬುದ್ಧಿಯಿಂದ ತೋರಿಸುತ್ತಿರುತ್ತಾನೆ ಎಂಬುದಾಗಿ ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಇಲ್ಲಿ ಒಂದು ವಿಶೇಷವನ್ನು ಗಮನಿಸಬೇಕು. ಬುದ್ಧಿ ನಿಶ್ಚಲವಾಗಿ ಪರಮಾತ್ಮನಲ್ಲಿರುವುದಾದರೆ ಅಂತಹ ಸಮಯದಲ್ಲಿ ಮನಸ್ಸು ಇಂದ್ರಿಯ ವಿಷಯಗಳಲ್ಲಿ ದುರಾಚಾರಿ ಆದಾಗ್ಯೂ ಅದು ಉತ್ತಮ ಕರ್ಮವೆಂಬುದಾಗಿಯೇ ಕಾಣಿಸುತ್ತದೆ ಪರಮಾತ್ಮನಿಗೆ. ಏಕೆಂದರೆ ಪರಮಾತ್ಮನ ಶುದ್ಧತೆ, ಪರಮಾತ್ಮನ ಪಾವಿತ್ರ್ಯತೆ ಅವನ ಬುದ್ಧಿಯಲ್ಲಿ ನಿಂತು ಅದು ಬಾಹ್ಯ ಇಂದ್ರಿಯಗಳವರೆಗೂ ಹರಿದು ಬರುತ್ತಿರುತ್ತದೆ. ಆ ಕಾರಣದಿಂದ ಅವನು ಪರಮಾತ್ಮನ ಗುಣಗಳನ್ನೇ ಪ್ರಕಟಪಡಿಸುತ್ತಿರುತ್ತಾನೆ. ಅಂತಹವನು ದುರಾಚಾರಿಯಾಗಿ ಲೋಕ ಕಂಡರೂ ಪರಮಾತ್ಮನು ಅವನನ್ನು ಭಕ್ತನೆಂಬುದಾಗಿಯೇ ಪರಿಗಣಿಸುತ್ತಾನೆ ಎಂದ ಮರ್ಮಗಳನ್ನು ತಿಳಿಸುತ್ತಾ ಪರಮಾತ್ಮನು ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ಅದಕ್ಕೆ ಉದಾಹರಣೆಯಾಗಿ ಸಾಮಾನ್ಯವಾಗಿ ಕಥೆಯೊಂದನ್ನು ಹೇಳುತ್ತಾರೆ. ಇಬ್ಬರು ಸ್ನೇಹಿತರು, ಆತ್ಮೀಯರು. ಆದರೆ ಒಬ್ಬನಿಗೆ ಸದಾಕಾಲದಲ್ಲಿಯೂ ಪರಮಾತ್ಮ, ದೇವರು, ಹರಿಕತೆ ಇಂಥ ವಿಷಯಗಳಲ್ಲಿಯೇ ಆಸಕ್ತಿ, ಇನ್ನೊಬ್ಬನಿಗೆ ಲೌಕಿಕ ಭೋಗಗಳಲ್ಲೇ ಆಸಕ್ತಿ ಇದ್ದು ಇಬ್ಬರೂ ಹೊರಟು ಅವನು ಲೌಕಿಕ ಭೋಗಾಸಕ್ತಿಯನ್ನು ಅನುಭವಿಸುವುದಕ್ಕಾಗಿ ವೇಶ್ಯಾಗೃಹಕ್ಕೆ ಹೋದರು. ಇವನು ಇನ್ನೊಬ್ಬನು ರಾಮ ಮಂದಿರದಲ್ಲಿ ಆಗಲಿ ದೇವ ಮಂದಿರದಲ್ಲಿ ಆಗಲಿ ಕುಳಿತಿದ್ದಾಗ್ಯೂ ಹರಿಕತೆಯನ್ನೇ ಕೇಳುತ್ತಿದ್ದಾಗ್ಯೂ ಬಾಹ್ಯ ನೋಟದಲ್ಲಿ ಇಬ್ಬರು ಆಚಾರಗಳಲ್ಲಿ ಸದಾಚಾರ ಮತ್ತು ದುರಾಚಾರಗಳನ್ನೇ ಪ್ರದರ್ಶಿಸುತ್ತಿರುತ್ತಾರೆ. ಸಂಘವೇ ಆ ರೀತಿ ಇರುತ್ತದೆ, ವಾತಾವರಣವೂ ಅದೇ ರೀತಿ ಇರುತ್ತದೆ. ಆದರೂ ಅವರ ಬುದ್ಧಿ ನಿಶ್ಚಲವಾಗಿ ಒಂದು ವೇಳೆ ಅಂತಹ ಕ್ರಿಯಾಶೀಲನಾಗಿದ್ದಾಗ್ಯೂ ಪರಮಾತ್ಮನಲ್ಲಿ ಭಜಿಸುವುದಾದರೆ, ಪರಮಾತ್ಮನಲ್ಲಿ ಒಂದಾಗುವುದಾದರೆ, ಸಂಪರ್ಕವನ್ನು ಹೊಂದುವುದಾದರೆ ಅಂತಹ ವ್ಯಕ್ತಿಯು ದುಷ್ಟ ಸಂಘದಲ್ಲಿದ್ದಾಗ್ಯೂ ಭೋಗ ಸಂಘದಲ್ಲಿದ್ದಾಗ್ಯೂ ಪರಮಾತ್ಮನ ಭಕ್ತನೆಂದೇ ಎನಿಸಿಕೊಳ್ಳುತ್ತಾನೆ. ಇವನು ದೇವಮಂದಿರದಲ್ಲಿದ್ದಾಗ್ಯೂ ದೇವನ ಮುಂದೆ ಕುಳಿತುಕೊಂಡು ಹರಿಕತೆಯನ್ನು ಕೇಳುತ್ತಿದ್ದಾಗ್ಯೂ ಅವನ ಬುದ್ಧಿ ನಿಶ್ಚಲವಾಗಿ ಅವನ ಸ್ನೇಹಿತನ ಬಗ್ಗೆಯೂ ಭೋಗಾಸಕ್ತಿಯ ಬಗ್ಗೆಯೂ ಚಿಂತಿಸುತ್ತಿದ್ದರೆ ಅವನು ದುರಾಚಾರಿ ಎನಿಸಿಕೊಳ್ಳುತ್ತಾನೆ. ಇದನ್ನು 2ನೇ ಅಧ್ಯಾಯದಲ್ಲಿಯೇ ಪರಮಾತ್ಮನು ಅಂತಹ ವ್ಯಕ್ತಿಯನ್ನು ಒಳಗೊಂದು ಹೊರಗೊಂದು ಮಾಡುವುದನ್ನು ಮಿಥ್ಯಾಚಾರಿ ಎಂದು ಕರೆದಿದ್ದಾನೆ. ಅದನ್ನು ನಾವು ಜ್ಞಾಪಿಸಿಕೊಂಡರೆ ಇಲ್ಲಿ ಪರಮಾತ್ಮನು ಹೇಳುತ್ತಿರುವ ಮಾತುಗಳು ಅರ್ಥವಾಗುತ್ತದೆ. ಒಬ್ಬನು ದುರಾಚಾರಿಯಾಗಿದ್ದರೂ ಹೇಗೆ ಪರಮಾತ್ಮನು ಕಾಪಾಡುತ್ತಾನೆ, ಏಕೆ ಕಾಪಾಡುತ್ತಾನೆ ಎಂದರೆ ಅವನ ಬುದ್ಧಿಯು ನಿಶ್ಚಲವಾಗಿ ಪರಮಾತ್ಮನಲ್ಲಿ ನೆಲೆ ನಿಂತಿರುತ್ತದೆ. ಅದೊಂದೇ ಕಾರಣದಿಂದ ಪರಮಾತ್ಮನ ಸಂಪರ್ಕವಿರುವುದರಿಂದ ಅವನು ಬಾಹ್ಯ ನೋಟದಲ್ಲಿ ಕಾಣುವುದಕ್ಕೆ ದುರಾಚಾರಿಯಾಗಿ ವರ್ತಿಸಿದರು ಸದಾಕಾಲವೂ ಅವನಿಗೆ ಸದ್ಗುಣಗಳೇ, ಸದಾಚಾರದ ಫಲಗಳೇ ಸಿಕ್ಕುತ್ತಿರುತ್ತದೆ ಎಂಬುದಾಗಿ ಪರಮಾತ್ಮನು ಹೇಳುತ್ತಾ ಅಂತಹವನು ನಿಶ್ಚಯ ಬುದ್ಧಿಯುಳ್ಳವನಾಗಿರುತ್ತಾನೆ ಪರಮಾತ್ಮನ ಭಜನೆಯಲ್ಲಿ, ಸ್ಮರಣೆಯಲ್ಲಿ, ಸಂಪರ್ಕದಲ್ಲಿ. ಕ್ಷಿಪ್ರಂ ಭವತಿ ಧರ್ಮಾತ್ಮ, ಅಂತಹವನು ಕ್ಷಿಪ್ರಂ ಎಂದರೆ ಅವನು ದುರಾಚಾರದಲ್ಲಿ ವರ್ತನೆಯನ್ನು ಮಾಡುತ್ತಿದ್ದ ಸಮಯದಲ್ಲಿಯೂ ಕ್ಷಣ ಮಾತ್ರದಲ್ಲಿ
ಅವನ ಮನಸ್ಸು ಪವಿತ್ರಮಯವಾಗಿ ಇಂದ್ರಿಯಗಳು ವಿಷಯಗಳಲ್ಲಿ ಪವಿತ್ರತಮವಾಗಿಯೇ ಪರಿವರ್ತಿಸುತ್ತದೆ, ಧರ್ಮಾತ್ಮನಾಗಿಯೇ ಆಗಿಬಿಡುತ್ತಾನೆ ಎಂಬುದಾಗಿ ಪರಮಾತ್ಮನು ಅಂತರಂಗದ ಬುದ್ಧಿಯಿಂದ ಹೊರಟಂತಹ ಪರಮಾತ್ಮನ ಸಂಪರ್ಕದ ಮೂಲಕ ತರಂಗಗಳು ಆ ಕಾರ್ಯ ಮುಗಿಯುವುದರೊಳಗೆಯೇ ಅವನನ್ನು ಬಾಹ್ಯ ಇಂದ್ರಿಯ ವಿಷಯಗಳಿಗೂ ಸಂಪರ್ಕವನ್ನು ಹೊಂದುವಂತೆ ಮಾಡಿ ನಿಶ್ಚಲ ಬುದ್ಧಿಯು ಅವನನ್ನು ಧರ್ಮಾತ್ಮನನ್ನಾಗಿಯೇ ಮಾಡುತ್ತದೆ ಎಂಬುದಾಗಿ ಕ್ಷಿಪ್ರಂ ಎಂಬ ಪದವನ್ನು ಪ್ರಯೋಗ ಮಾಡುತ್ತಾನೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶ್ವಶ್ವಚ್ಛಾಂತಿಂ ನಿಗಚ್ಚತಿ. ಅಂತಹ ವ್ಯಕ್ತಿಯು ಸುದುಚಾರ ಮಾಡುವುದರಲ್ಲಿ ಪರಿವರ್ತಿತನಾಗಿ ಧರ್ಮಾತ್ಮನೆನಿಸಿಕೊಂಡು ಶಾಂತಿಯನ್ನು ಬಹಳ ಬೇಗವಾಗಿಯೇ ಹೊಂದುತ್ತಾನೆ. ಕೌಂತೆಯ, ಅರ್ಜುನ, ಪ್ರತಿಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ. ಅಂತಹ ಭಕ್ತನು, ನನ್ನ ಸಂಪರ್ಕವನ್ನು ಹೊಂದುವಂಥವನು, ಬುದ್ಧಿ ನಿಶ್ಚಲವಾಗಿ ನನ್ನ ಮನಸ್ಸನ್ನು ಗೆದ್ದವನು, ಖಂಡಿತವಾಗಿಯೂ ಈ ಲೋಕದಲ್ಲಿ ಪರಲೋಕದಲ್ಲಿ ಅವನಿಗೆ ನಾಶವಿಲ್ಲ. ನಮೇ ಭಕ್ತ ಪ್ರಣಶ್ಯತಿ. ಇಂಥ ಅದ್ಭುತವಾದ ಪರಮಾತ್ಮನ ಅಭಯ ವಾಕ್ಯವನ್ನು ಸದಾಕಾಲವೂ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಯಾರು ನಿಜವಾದ ಅವನ ಭಕ್ತ ಎಂದರೆ ಎಂತಹ ಅವಘಡದಲ್ಲಿಯೂ ಅಪಘಾತದಲ್ಲಿಯೂ ದುರಾಚಾರದ ಮಧ್ಯದಲ್ಲಿದ್ದಾಗ್ಯೂ ಕಾಪಾಡಲ್ಪಡುತ್ತಾನೆ, ಸುರಕ್ಷಿತವಾಗಿರುತ್ತಾನೆ, ನಾಶವನ್ನು ಹೊಂದುವುದಿಲ್ಲ ಎಂದರೆ ಅದು ಭಗವತ್ ಸಂಪರ್ಕದಿಂದಲೇ, ಭಗವಂತನಲ್ಲಿ ಅಚಲವಾದ ಮನಸ್ಸು ಬುದ್ಧಿಗಳು ನಿಲ್ಲುವುದರಿಂದಲೇ ಸಾಧ್ಯವಾಗುತ್ತದೆ ಎಂದು ಸಧರ್ಮಾತ್ಮ ಎಂಬುದಾಗಿ ಪರಮಾತ್ಮನು ಹೇಳುತ್ತಾನೆ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯಃ ವೈಶ್ಯಾಃ ತಥಾ ಶೂದ್ರಾಃ ತೇಪಿ ಅತ್ಯಂತ ಪ್ರಮುಖವಾದಂತಹ ಪದಪ್ರಯೋಗ. ತೇಪಿ, ಅಂತಹವರುಗಳು. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ದುರಾಚಾರನಾಗಿ ಹೊರಗಡೆಯಿಂದ ಕಾಣಿಸಿದಾಗ್ಯೂ ಹೇಗೋ ಹಾಗೆ ತೇಪಿ, ಇನ್ನು ಸಾಮಾನ್ಯ ವರ್ಗಕ್ಕೆ ಸೇರುವಂತಹ ಸ್ತ್ರೀಯರಾಗಲಿ ವೈಶ್ಯರಾಗಲಿ ಶೂದ್ರರಾಗಲಿ ಸದಾಕಾಲವೂ ವಿಷಯದಲ್ಲಿಯೇ ಇದ್ದು ಬಿಡುತ್ತಾರಾದ್ದರಿಂದ ಅಂತಹವರುಗಳ ಬುದ್ಧಿಯೂ ನಿಶ್ಚಲವಾಗಿ ನನ್ನಲ್ಲಿರುವುದಾದರೆ, ನನ್ನನ್ನು ಭಜಿಸುತ್ತಿರುವುದಾದರೆ, ನನ್ನ ಸಂಪರ್ಕವನ್ನು ಬುದ್ಧಿಯಿಂದ ಮಾಡಿಕೊಂಡಿದ್ದಾದರೆ ಅಂತಹವರನ್ನೂ ಮೊದಲು ಕಾಪಾಡುತ್ತೇನೆ. ಬರೀ ದುರಾಚಾರದಲ್ಲಿರುವವರು ಮಾತ್ರವಲ್ಲ ಧರ್ಮಾತ್ಮರಾಗುವುದು. ಈ ಒಂದು ಪ್ರಾಕೃತಿಕ ಹಂತದಲ್ಲಿ ಯಾರು ತಲ್ಲೀನರಾಗಿರುತ್ತಾರೆಯೋ, ಪ್ರಕೃತಿ ವಶರಾಗಿರುತ್ತಾರೆಯೋ ಅಂತಹವರುಗಳನ್ನು, ಶೂದ್ರ ವೈಶ್ಯ ಸ್ತ್ರೀಯರುಗಳನ್ನು ನಾನು ಕಾಪಾಡುತ್ತೇನೆ, ಅವರುಗಳಿಗೂ ಅಭಯವನ್ನು ಕೊಡುತ್ತೇನೆ. ಅಂತಹವರುಗಳು ನನ್ನನ್ನು ಸೇರಿಯೇ ಸೇರುತ್ತಾರೆ. ಏಕೆಂದರೆ ನಿಶ್ಚಲವಾದ ಬುದ್ಧಿಯುಳ್ಳವರು ನನ್ನಲ್ಲಿ ಭಜಿಸುತ್ತಾರೆ, ಅವರು ನನ್ನ ಭಕ್ತರೆನಿಸಿಕೊಳ್ಳುತ್ತಾರೆ. ಬುದ್ಧಿಯಿಂದ ಪರಮಾತ್ಮನನ್ನು ಸಂಪರ್ಕಿಸಿ ಪವಿತ್ರಮಯಗೊಳಿಸಿಕೊಂಡಂಥವರೆಲ್ಲರೂ ನನ್ನ ಅಂತರಂಗದ ಭಕ್ತರು ಎಂಬುದಾಗಿ ಪರಮಾತ್ಮನು ಹೇಳುತ್ತಾ ಅವರುಗಳಿಗೆ ಮೊದಲ ಪ್ರಾಮುಖ್ಯತೆಯನ್ನು ಕೊಡುವುದಾಗಿ ತಿಳಿಸುತ್ತಾನೆ, ಅಭಯವಾಕ್ಯಗಳನ್ನು ಕೊಡುತ್ತಿದ್ದಾನೆ. ಮುಂದಿನ ಶ್ಲೋಕದಲ್ಲಿ ಇನ್ನು ಸದಾಕಾಲ ಬುದ್ಧಿಯಲ್ಲಿಯೇ ಇದ್ದು ನನ್ನ ಸಂಪರ್ಕದಲ್ಲಿಯೇ ಇದ್ದು ಯೋಗಿ ಪುರುಷರುಗಳಾಗಿದ್ದು ಭಗವದ್ ಭಕ್ತರಾಗಿದ್ದವರಿಗೆ ನಾನು ಹೇಳಬೇಕಾದ್ದೇನಿದೆ? ದುರಾಚಾರಿಯಾಗಿದ್ದವರಿಗೆ, ಪ್ರಕೃತಿಯಲ್ಲೇ ಸದಾ ತಲ್ಲೀನರಾಗಿ ವಿಷಯವರ್ತಿಗಳಾಗಿರುವವರಿಗೆ ನನ್ನ ಅಭಯವು ಇರುವಾಗ
ಇನ್ನು ನನ್ನ ಹತ್ತಿರದಲ್ಲಿಯೇ ಇದ್ದು ಅಂತರಂಗ ಭಕ್ತರಾಗಿರುವವರಿಗೆ ನಾನು ಕಾಪಾಡುತ್ತೇನೆಂದು ಹೇಳಬೇಕಾದ್ದೇ ಇಲ್ಲ ಎಂಬುದಾಗಿ ಪರಮಾತ್ಮನು ಕಿಂ ಪುನಃ ಮತ್ತ್ಯಾಕೆ ಹೇಳಬೇಕು ಇನ್ನು ಇವರುಗಳ ಬಗ್ಗೆ ಬ್ರಾಹ್ಮಣಾ ಪುಣ್ಯಾ ಭಕ್ತಾ ರಾಜರ್ಷಿಯ ಇವರುಗಳೆಲ್ಲರೂ ಸದಾ ನನ್ನಲ್ಲಿಯೇ ನೆಲೆ ನಿಂತಿರುತ್ತಾರೆ ಅರ್ಜುನ. ಆದುದರಿಂದ ಅವರುಗಳನ್ನು ನಾನು ಕಾಪಾಡುತ್ತೇನೆಂದು ಬೇರೆಯಾಗಿ ಹೇಳಬೇಕಾದ್ದೇ ಇಲ್ಲ. ಅವರುಗಳು ನನ್ನಲ್ಲಿಯೇ ಇರುತ್ತಾರೆ, ನಾನು ಅವರಲ್ಲಿಯೇ ಪ್ರಕಟವಾಗುತ್ತಿರುತ್ತೇನೆ. ನನ್ನ ಪಾವಿತ್ರ್ಯವು ಶುದ್ಧತೆಯು ಅವರುಗಳನ್ನು ಅತ್ಯಂತ ಶುದ್ಧ ಬುದ್ಧಿಯುಳ್ಳವರನ್ನಾಗಿ ಮಾಡಿರುತ್ತದೆ. ಅಂತಹವರು ಪುಣ್ಯಾತ್ಮರುಗಳಾಗಿರುತ್ತಾರೆ ಎಂಬುದಾಗಿ ಮುಂದಿನ ಶ್ಲೋಕದಲ್ಲಿ ಅತ್ಯಂತ ವಿಶೇಷವಾಗಿ ತನ್ನ ಅಂತರಂಗಕ್ಕೆ ಹತ್ತಿರವಿರುವವರನ್ನು ಸದಾ ನಾನು ಕಾಪಾಡಿಯೇ ಕಾಪಾಡುತ್ತೇನೆಂದು ಹೇಳಬೇಕಾದ್ದೇ ಇಲ್ಲ ಎಂದು ಹೇಳುತ್ತಾನೆ. ಮನ್ಮನ ಭವ ಮದ್ಭಕ್ತೋ, ಆ ಕಾರಣದಿಂದ ಅರ್ಜುನ ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ಯೈವ. ಪದಪ್ರಯೋಗವನ್ನು ನೋಡಿ, ಯುಕ್ತಿಯೈವ. ಯುಕ್ತಿಯೈವ ಎಂದರೆ ಯೋಗ ಪೂರ್ಣವಾಗಿ, ಯೋಗ ಮೂಲಕವಾಗಿ, ಯೋಗವನ್ನು ಸದಾಕಾಲವೂ ಅನುಭವಿಸುತ್ತಿರುವವನಾಗಿ, ನನ್ನಲ್ಲಿಯೇ ಇರುವಂತಹ ವ್ಯಕ್ತಿಯಾಗಿ, ನನ್ನ ಭಕ್ತನೂ ಆಗಿರುತ್ತಾನೆ. ನನಗೆ ಸದಾಕಾಲವೂ ಎಲ್ಲವನ್ನು ಅರ್ಪಿಸುವ ಮೂಲಕ ಯಜ್ಞವನ್ನು ಮಾಡುತ್ತಿರುತ್ತಾನೆ ಮತ್ತು ನನಗೆ ಸದಾಕಾಲವೂ ಬುದ್ಧಿಯಿಂದ ಅಂತರಂಗದಲ್ಲಿಯೇ ನನ್ನ ಸಂಪರ್ಕವನ್ನು ಹೊಂದಿ ನಮಸ್ಕರಿಸುತ್ತಿರುತ್ತಾನೆ. ಅಂತಹವನು ನನ್ನಲ್ಲಿಯೇ ಇರುತ್ತಾನೆ. ಅಂತಹ ನನ್ನಲ್ಲಿ ಪರಾಯಣನಾಗಿರುವವನನ್ನು ನಾನು ಸದಾಕಾಲವೂ ಕಾಪಾಡುತ್ತಲೇ ಇರುತ್ತೇನೆ ಎಂಬುದಾಗಿ ಪರಮಾತ್ಮನು ಯೋಗಿಗಳ ವಿಷಯದಲ್ಲಿ ಹೇಳಬೇಕಾದ್ದೇ ಇಲ್ಲ. ಯುಕ್ತಿಯೈವ ಎಂದು ತನ್ನ ಅಂತರಂಗ ಭಕ್ತರನ್ನು ನಮೇ ಭಕ್ತ ಪ್ರಣಶ್ಯತಿ ಎಂಬ ವಾಕ್ಯಗಳನ್ನು ಹೇಳುವುದರ ಮೂಲಕವಾಗಿ ತನ್ನ ಯೋಗಿ ಭಕ್ತರನ್ನು ಹೊಗಳುತ್ತಿದ್ದಾನೆ. ಇಲ್ಲಿಗೆ ರಾಜವಿದ್ಯಾ ರಾಜಗುಹ್ಯ ಯೋಗವೆಂಬ 9ನೇ ಅಧ್ಯಾಯವು ಮುಗಿಯಿತು. ಈ ಕೊನೆಯ 3-4 ಶ್ಲೋಕಗಳಲ್ಲಿ ಪರಮಾತ್ಮನು ತನ್ನ ಅಂತರಂಗವನ್ನು ಬಿಚ್ಚಿ ತೋರಿಸುತ್ತಿದ್ದಾನೆ. ತಾನು ಎಂತಹವರಿಗೆ ಲಭ್ಯ ಎಂದು ಹೇಳುತ್ತಿದ್ದಾನೆ. ಎಲ್ಲರಿಗೂ ಲಭ್ಯ ಎಂದು ಹೇಳುವುದರ ಮೂಲಕ ಪ್ರಾಮುಖ್ಯತೆಯನ್ನು ಯಾರು ಪಡೆದುಕೊಳ್ಳುತ್ತಾರೆ ಎಂಬುದನ್ನು, ಕೊನೆಯ ಸ್ತರದಲ್ಲಿರುವಂತಹ ಸ್ತ್ರೀ ವೈಶ್ಯ ಶೂದ್ರಾದಿಗಳಿಂದ ಹಿಡಿದು ದುರಾಚಾರಿಯಾಗಿದ್ದವನು ಮತ್ತು ಇನ್ನು ಸದಾಚಾರ ಸಂಪನ್ನರಾಗಿರುವವರನ್ನು ಹೇಳಬೇಕಾದ್ದೇ ಇಲ್ಲ ಎಂದು, ಅವರಿಗೆ ಪ್ರಾಮುಖ್ಯತೆ ಇದ್ದೇ ಇರುತ್ತದೆ ಎಂಬ ಅಭಯ ವಾಕ್ಯಗಳನ್ನು ಕೊಡುತ್ತಾ ರಾಜವಿದ್ಯಾ ರಾಜಗುಹ್ಯ ಯೋಗವನ್ನು ಸಂಪೂರ್ಣ ಮಾಡುತ್ತಾನೆ. ನಂತರದಲ್ಲಿ ಅರ್ಜುನನಲ್ಲಿ ಯಾವ ಪ್ರಶ್ನೆಗಳು ಇಲ್ಲದಿದ್ದಾಗ್ಯೂ ಮುಂದುವರಿಸುತ್ತಾ ತನ್ನ ವಿಭೂತಿ ಯೋಗವನ್ನು ಆರಂಭಿಸುತ್ತಾನೆ. ವಿಭೂತಿ ಯೋಗವೆಂದರೆ ತನ್ನ ಮಹಿಮೆಗಳು ಏನು, ಪರಮಾತ್ಮನು ತನ್ನನ್ನೇ ತಾನು ಪ್ರಶಂಸಿಸಿಕೊಳ್ಳುತ್ತಿದ್ದಾನೆಯೇ, ಜಂಬ ಕೊಚ್ಚಿಕೊಳ್ಳುತ್ತಿದ್ದಾನೆಯೇ ಎಂಬ ಅರ್ಥ ಬರುತ್ತದೆ. ಆದರೆ ಪರಮಾತ್ಮನು ತನ್ನ ಸ್ತರದಲ್ಲಿ ನಡೆಯುವಂತಹ ಮಹಿಮೆಗಳನ್ನು ತಿಳಿಸುತ್ತಿದ್ದಾನೆ. ತಾನು ಹೇಗೆ ಮಹಿಮಾನ್ವಿತನಾಗಿದ್ದಾನೆ, ಎಲ್ಲ ಮಹಿಮೆಗಳನ್ನು ತೋರಿಸುವವನಾಗಿದ್ದಾನೆ, ಅವನ ಮಹಿಮೆಗಳಾದರೂ ಯಾವುದು ಎಂಬುದನ್ನು ಪ್ರತಿ ಪದದಿಂದಲೂ ವಸ್ತುವಿಂದಲೂ ವಿಷಯದಿಂದಲೂ ತಿಳಿಸುತ್ತಾ ಹೊರಡುತ್ತಾನೆ. ಅಂತಹ ಪರಮಾತ್ಮನ ಮಹಿಮಾನ್ವಿತವಾದಂತಹ ಗುಣಸಂಪೂರ್ಣ ಪರಿಪೂರ್ಣನಾದಂತಹ ಅವನ ವೈಭವವನ್ನು ವಿಭೂತಿ ಯೋಗದಲ್ಲಿ ನಾವು ನೋಡಬಹುದು. ಹೀಗೆ ಪರಮಾತ್ಮನು ತನ್ನ ಸಂಪೂರ್ಣ ವಿಶ್ವಾತ್ಮನಾಗಿ ತನ್ನ ವಿಶ್ವ ದೇಹವೆಂಬುದನ್ನು ಪ್ರಚುರಪಡಿಸುತ್ತಾ ಪ್ರಕಟಪಡಿಸುತ್ತಾ ತನ್ನ ಮಹಿಮೆಯನ್ನು ಒಂದೊಂದಾಗಿ ತಿಳಿಸ ಹೊರಡುತ್ತಾನೆ. ಅರ್ಜುನನು ಯಾವ ಪ್ರಶ್ನೆಗಳನ್ನು ಹಾಕಿಲ್ಲ. ಆದರೂ ತನ್ನ ಅಂತರಂಗದ ರಚನೆಗಳನ್ನು ತಿಳಿಸಿದ ಪರಮಾತ್ಮನು
ತನ್ನ ಮನಸ್ಸು ಬುದ್ಧಿಗಳು ಯಾವ ರೀತಿ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿಸಿದ ಮೇಲೆ ತನ್ನ ದೇಹವು ಯಾವ ರೀತಿ ಈ ವಿಶ್ವದಲ್ಲಿ ಸಕಲ ಚರಾಚರ ವಸ್ತುಗಳಲ್ಲಿ ಅಳವಡಿಸಿಕೊಂಡಿರುವುದರ ಮೂಲಕವಾಗಿ ತಾನು ಹೇಗೆ ವಿಶೇಷನಾಗಿದ್ದಾನೆ ಎಂಬುದನ್ನು ತಿಳಿಸುವ ಅವನ ಮಹಿಮೆಗಳ ವಿಭೂತಿ ಯೋಗವು 10ನೇ ಅಧ್ಯಾಯದಲ್ಲಿ ಆರಂಭವಾಗುತ್ತದೆ. ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಪರಮಾತ್ಮನಿಗೆ ಹಿತಕಾಮರು ತನ್ನ ಹತ್ತಿರದವರು ಎಂಬುದಾಗಿ ಯಾರೂ ಇಲ್ಲ, ಎಲ್ಲರೂ ಅವನ ಮಕ್ಕಳೇ. ಆದರೂ ನಾವುಗಳು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಹತ್ತಿರ ದೂರ ಎಂಬ ಪದಗಳ ಪ್ರಯೋಗದ ಮೂಲಕ ಈ ರೀತಿ ಪರಮಾತ್ಮನು ತನ್ನ ಹತ್ತಿರದಲ್ಲಿಯೇ ಇರುವವರ ವಿಷಯಗಳನ್ನು ತಿಳಿಸುತ್ತಾ ಅವರು ನನಗೆ ಅತ್ಯಂತ ಪ್ರಿಯರು ಎಂಬುದಾಗಿ ಹಿಂದಿನ ಶ್ಲೋಕದಲ್ಲಿ ತಿಳಿಸಿದಂತೆ ಕಿಂ ಪುನಃ ಬ್ರಾಹ್ಮಣಾ ಪುಣ್ಯ ಎಂಬಂತೆ ಇಲ್ಲಿಯೂ ವರ್ಣಿಸುತ್ತಾ ಅವರುಗಳು ನನ್ನ ಅಂತರಂಗದ ಭಕ್ತರಾಗಿರುವವರು, ನನ್ನ ಅಂತರಂಗವನ್ನೇ ಪ್ರವೇಶ ಮಾಡಿರುವವರಂಥವರು ಎಂಬ ವಿಶೇಷಣಗಳನ್ನು ಹೇಳುತ್ತಾ ಅವನ ಪರಮ ವಚನವನ್ನು ಮುಂದುವರಿಸುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.